ನಮಸ್ತೆ ಫ್ರೆಂಡ್, ಜೈ ಜವಾನ್ ಜೈ ಕಿಸಾನ್. ನಾನು ಎಸ್ ನಾಯಕ್ ಅಂತಂದು ಇವತ್ತಿನ ಇನ್ಫಾರ್ಮೇಷನ್ ಬಂದುಬಿಟ್ಟು ಏನಂದರೆ ಶ್ರೀಗಂಧವಲ ಇನ್ನೊಂದು ಪ್ಲಾಟ್ ಇದೆ ಅಂತ ಹೇಳಿದ್ದೀನವಲ್ಲ ನಾನು. ಆ ಪ್ಲಾಟಲ್ಲಿ ಈ ಥರ ಬೆಳೆಸಿದ್ದೀನಿ ಏನಂತಂದರೆ ಇದು ಆ್ಯಕ್ಚುಲಿ ಬಂದುಬಿಟ್ಟು 5 ಇಯರ್ಸ್ 6 ಇಯರ್ಸ್ ಆಗಿದೆ. 6 ಇಯರ್ಸ್ ಆಗಿಂದ ಪ್ಲಾಂಟೇಶನ್ ಹೆಂಗೆ ಬಂದಿದೆ ಅಂದರೆ ಈ ಥರ ಬಂದಿದೆ. ಆ್ಯಕ್ಚುಲಿ ಇವೆಲ್ಲ ಕಟ್ ಮಾಡಬೇಕಾಗಿತ್ತು ನಾವು. ಈ ಥರ ನೋಡಿ, ಬಡ್ಡಿಯಿಂದ ನೋಡಿ ಯಾವ ಥರ ಅಂದರೆ ಇದಕ್ಕೆ ಓಸ್ಟ್ ಏನು ಕೊಟ್ಟಿರ್ತೀವಿ ಅಂದರೆ ಜಂಪಲ್ ದಂಡು ಗಿಡ ಇಲ್ಲಿದೆ ನೋಡಿ. ಈ ಥರ ಜಂಪಲ್ ದಂಡು ಗಿಡ ಹಾಕಿದ್ದೀವಿ. ಏನಂದರೆ ಜಂಪಲ್ ದಂಡು ಗಿಡ ಏನು ಮಾಡುತ್ತೆ, ಈ ಜಂಪಲ್ ದಂಡು ಗಿಡ ಬೇರ್ಸ್ ಎಲ್ಲ ರೊಟೇಟ್ ಆಗಿರ್ತೈತೆ. ಆ ಬೇರು ಬಂದುಬಿಟ್ಟು ಈ ಶ್ರೀಗಂಧ ಗಿಡಕ್ಕೆ ಸಪೋರ್ಟ್ ಆಗಿರ್ತೈತೆ ಮತ್ತು ಆ ಗಿಡಕ್ಕೆ ಸಪೋರ್ಟ್ ಆಗಿರ್ತೈತೆ. ಹಂಗಾಗಿ ನೋಡಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ತೋರಿಸ್ತೀನಿ ನೋಡಿ ಹೇಗೆ ಕಾಣ್ತೈತೆ ಅಂದರೆ, ಒಂದು ಗಿಡ ಏನಿಲ್ಲಂದ್ರೂ 2 ಕೈ ಕೊಟ್ಟಿರುತ್ತೆ. ಓಸ್ಟ್ ಗಿಡ ಏನು ಕೊಟ್ಟಿರಬೇಕು ಅಂದರೆ ಜಂಪಲ್ ಗಿಡ ಆಯಿತು, ನೇರಳೆ ಗಿಡ ಆಯಿತು, ಏನಾದರೂ ಕೊಟ್ಟಿರಬೇಕು. ಇದು ಓಸ್ಟ್ ಗಿಡ ಬಂದುಬಿಟ್ಟು ಇದು ಹಿಡಿದೆ ನೋಡಿ. ಇದು ಬಿದ್ದಂಥ ಕಸ ಯಾವತ್ತು ಏನೇ ಕಾರಣಕ್ಕೂ ಈ ಕಸ ರಿಮೂವ್ ಮಾಡಬಾರ್ದು. ಇದರಿಂದ ಆಲ್ಮೋಸ್ಟ್ ಆಲ್ ನೀರು ಕುಡಿಯೋ ಚಾನ್ಸಸ್ ಭಾಳ ಇರ್ತೈತೆ. ಬೇರೆ ಏನಂದರೆ ಡೀಪಾಗಿ ಹೋಗಿರಲ್ಲ, ಸರೌಂಡಿಂಗಲ್ಲಿ ಒಂದು ನಮೂನೆ ಏನಂದರೆ ತೆಂಗಿನ ಮರದ ಹಿಂಗೆ ಎಣೆದಿರ್ತಲ್ಲ ಆ ಥರ ಎಣೆದಿರ್ತೈತೆ. ಇದು ಆ ಥರ ಇರೋದ ಕಾರಣಕ್ಕೆ ಓಸ್ಟು ಇದು ಕಸನೇ ಇರಬೇಕು. ಇರಲಿಲ್ಲ ಅಂದರೆ ಒಂದು ಓಸ್ಟ್ ಗಿಡ ಹಾಕಿ ಯಾವ ಥರ ಬಂದಿದೆ ಏನಂತಂದು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಅಕೌಂಟನ್ನು ಚೆಕ್ ಮಾಡಿ ಫಾಲೋ ಮಾಡಿ. ಈ ಲಾಸ್ಟ್ ವೀಡಿಯೋ ಯಾವ ಥರ ಪ್ಲಾಂಟೇಶನ್ ಮಾಡ್ಬೇಕಂತಂದು ಹಾಕಿರ್ತಾನೆ, ಡಿಸ್ಕ್ರಿಪ್ಷನ್ ಬರ್ತಿದೆ. ಕಂಟಿನ್ಯೂ ಆಗಿ ವೀಡಿಯೋ ನೋಡಿ ಯಾವ ಥರ ಆಗಿದೆ. ಅದು 8 ಇಯರ್ಸ್ ಕಂಪ್ಲೀಟ್ 10 ಇಯರ್ಸ್ ನಿಯರೆಸ್ಟ್ ಇದೆ ಆ ವಿಡಿಯೋ. ಆ ಲ್ಯಾಂಡ್ದು ನಮ್ಮದು. ಈ ಲ್ಯಾಂಡಲ್ಲಿ ಏನು ಮಾಡಿದ್ದು ಅಂದರೆ ಒಂದು ಶ್ರೀಗಂಧ ಅಷ್ಟೇ ಇಟ್ಟಿದ್ದೀವಿ. ಇದು 4 ಎಕರೆಯಲ್ಲಿ 4 ಎಕರೆಯಲ್ಲಿ ಏನಂದರೆ 2400 ಪ್ಲಾಂಟೇಶನ್ ಮಾಡಿದ್ದೀವಿ. 2400 ಪ್ಲಾಂಟೇಶನ್ನು ಮಾಡಿದ್ರಿಂದ ಇದಕ್ಕೆ ಓಸ್ಟಾಗಿ ಜಂಪಲ್ ದಂಡು ಕೊಟ್ಟಿದ್ದೀವಿ, ಜಂಪಲ್ ಗಿಡ ಇಟ್ಟಿದ್ದೀವಿ. ಆ ಜಂಪಲ್ ಗಿಡ ಪ್ರಾಪರ್ಟಿ ಬಂದಿದೆ. ಮತ್ತು ಏನಂದರೆ ಈ ಶ್ರೀಗಂಧ ಗಿಡ ನೋಡಿ 10 × 10 ಇಟ್ಟಿದ್ದೀವಿ. ಈ ಡಿಸ್ಟೆನ್ಸಲ್ಲಿ ಕಾಣ್ತಿದೆ ನೋಡಿ. ಈ ಸಾಲಿಂದ ಸಾಲಿಗೆ ಈ ಸಾಲಿಂದ ಈ ಸಾಲಿಗೆ 12 ಫೀಟ್ ಇದೆ ಸರೌಂಡಿಂಗ್. ಈ ಸಾಲು ಬಂದುಬಿಟ್ಟು ಗಿಡದಿಂದ ಗಿಡಕ್ಕೆ 10 ಫೀಟು, ಗಿಡದಿಂದ ಗಿಡಕ್ಕೆ 10 ಫೀಟ್ ಇಟ್ಟಿದ್ದೀವಿ. ಈ 10ನಿಂದ ಈ 10ಗೆ 10 ಇದೆ ನೋಡಿ. ಇದಕ್ಕೆ ಇಲ್ಲಿ ಓಸ್ಟ್ ಫೇಲ್ ಆಗಿದೆ, ಇಲ್ಲಿ ಓಸ್ಟ್ ಫೇಲ್ ಆಗಿದೆ. ಆದ್ರೂ ಬಂದಂಥ ಕಸ ಕಡ್ಡಿ ಇದೆಲ್ಲ ನೀರು ತೊಗೊಂಡು ಕೇಸಿ ಓಸ್ಟ್. ಈ ಗಿಡದ ವಿಶೇಷತೆ ಏನಂದರೆ ಬೇರೆ ಗಿಡದ್ದು ಬೇರು ತೊಗೊಂಡು ನೀರು ಕುಡಿತಕ್ಕಂಥ ಶಕ್ತಿ ಇದಕ್ಕೆ. ಇದು ಸ್ವಂತ ನೀರು ಕುಡಿಯೋ ಶಕ್ತಿ ಇಲ್ಲ. ತೋರಿಸಿ ನೋಡಿ. ಇದಕ್ಕೆ ಓಸ್ಟ್ ನೀರಷ್ಟು ಇಲ್ಲ. ಏನಾಗಿದೆ ಅಂದರೆ ಈ ಕಸ ಆಯಿತು, ಇದಾಯಿತು, ಮೇವಾಯಿತು, ಇದೆಲ್ಲ ಏನಾಗುತ್ತೆ ಈ ಥರ ತಾನೇ ಕೊಲ್ಲಿಬಿಡ್ತೈತೆ. ಯಾಕಂದರೆ ಇದಕ್ಕೆ ಬೇರ್ದಕ್ಕಿರ್ತಕ್ಕಂಥ ನೀರನ್ನ ಕಂಟಕ್ಕೆಂದು ಕೇಸಿ ನೀರು ಕುಡಿದ್ರೆ ಆ ಪವರ್ ಇರ್ತಕ್ಕಂಥ ಪವರ್ ಇದು ಎಳ್ಕೊಂಬಿಡ್ತೈತೆ. ಹಂಗಾಗಿ ಇದಕ್ಕೆ ಒಂದು ಗೊಬ್ಬರ ಹಾಕಿದಂಗೆ ಆಯಿತು, ಒಂದು ಓಸ್ಟ್ ಪ್ಯಾಂಟ್ ಕೊಟ್ಟಂಗೆ ಆಯಿತು. ಈ ಕಸನೇ ಇಂಪಾರ್ಟೆಂಟ್ ಇರ್ತೈತೆ ಮೇನ್ ಕಸಕ್ಕೆ. ನೋಡಿ ಈ ಭಾಗದಲ್ಲಿ ತೋರಿಸ್ತೀನಿ ನೋಡಿ. ಬನ್ನಿ ಗಿಡ ಇದೆ ಒಂದು. ಆ ಬನ್ನಿ ಗಿಡದ ಸುತ್ತ ನೋಡಿ, ಸುತ್ತ ಗಿಡಗಳು ಯಾವ ಥರ ಸೈಜಲ್ಲಿ ಬಂದಿದೆ ನೋಡಿ. ಈ ಸೈಜ್ ನೋಡಿ. ಏನಕ್ಕೆ ಅಂದರೆ ಅದರ ತಕ್ಕಂಥ ಬೀಜ ಬೇರು ಸರೌಂಡಿಂಗ್ ಬೇರಿಸಿರ್ತೈತೆ. ದೊಡ್ಡ ಮರ ಆಗಿದ್ದ ಕಾರಣಕ್ಕೆ, ಆ ಬೇರಿದ್ದ ಕಾರಣಕ್ಕೆ ಗಂಟಕ್ಕೆಂದು ನೀರು ಕುಡಿದಿರ್ತೈತೆ. ನೋಡಿ ಎಷ್ಟು ಡೆವಲಪ್ ಕಾಣ್ತಿದೆ ಅಂದರೆ ನಾನೇ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಡೆವಲಪ್ ಆಗುತ್ತಿದೆ. ಯಾಕಂದರೆ ಈ ಬೆನ್ನೆ ಗಿಡದ್ದು ಮರದ್ದು ಬೇರ್ಸ್ ಎಲ್ಲ ಇದಕ್ಕೆ ರೂಟ್ ಸಿಗ್ತಿರ್ತೈತೆ. ಈ ರೂಟ್ಲಿಂದ ತೊಗೊಂಡು ಕೇಸಿ ಒಳ್ಳೆ ಡೆವಲಪ್ ಆಗ್ತಿದೆ ನೋಡಿ. ಇದು ನೋಡಿ ಒಂದು 6 ಇಯರ್ಸ್ ಪ್ಲಾಂಟ್ ಅಂದರೆ ಯಾರೂ ನಂಬಲ್ಲ. ನಿಯರೆಸ್ಟ್ 10 ಇಯರ್ಸ್ 20 ಇಯರ್ಸ್ 10 ಇಯರ್ಸ್ ಪ್ಲಸ್ ಕಾಣ್ತದೆ ನೋಡಿ. ಯಾವ ಸೈಜಲ್ಲಿ ಬಂದಿದೆ ಏನು ಅಂತಂದು. ಏನಕ್ಕೆ ಅಂದರೆ ಇದಕ್ಕೆ ಪ್ಲಸ್ ಪಾಯಿಂಟ್ ಏನು ಸಿಕ್ಕಿದೆ ಅಂದರೆ ಈ ಬನ್ನೆ ಗಿಡದ್ದು, ಈ ಬನ್ನೆ ಗಿಡ ಆಯಿತು, ಬೇರೆ ಯಾವುದು ಮೇಲ್ಗಡೆ ಗಿಡ ಇದ್ದರೆ ಬೆಳೆಯೋದಿಲ್ಲ, ಬೇರೆ ಗಿಡ ಬೆಳೆಯೋದಿಲ್ಲ. ನೋಡಿ ಈ ಗಿಡ ನೋಡಿ, ಮೇಲ್ಗಡೆ ಗಿಡ ಇದೆ ಬನ್ನೆ ಗಿಡ, ಆದ್ರೂ ಬೆಳಿತೈತಿ. ಯಾಕಂದರೆ ಇದಕ್ಕೆ ಬೇಕಾಗಿರೋದು ಏನಂದರೆ ಮೇಲೆ ಯಾರಿದ್ದಾರೋ ಅದೆಲ್ಲ ನೋಡೋಲ್ಲ. ಆ್ಯಕ್ಚುಲಿ ಇದಕ್ಕೆ ಬೇಕಾಗಿರೋದು ಏನಂದರೆ ಒಳ್ಳೆ ಫುಡ್ ಅಂದರೆ ಇದಕ್ಕೆ ಬೇರು ಕೊಡ್ತಕ್ಕಂಥದ್ದು, ಬೇರೆ ನೀರು ಕೊಡ್ತಕ್ಕಂಥ ಬೇರೆ ಬೇಕು, ಬೇರೆ ಗಿಡದ್ದು ನೀರು ಕುಡಲಿಕ್ಕೆ. ನೋಡಿ ಈ ಥರ ಸರೌಂಡಿಂಗಲ್ಲಿ ಡೆವಲಪ್ ಆಗಿ ಗಿಡ ಈ ಚಲ ಕಾಣುತ್ತೆ. ನಿಯರೆಸ್ಟ್ ಈ ಗಿಡ ನೋಡಿದರೆ 9 ಇಯರ್ಸ್ 10 ಇಯರ್ಸ್ ಪ್ಲಸ್ ಆದಂಗೆ ಕಾಣ್ತಿದೆ. ಬಟ್ ಇದನ್ನೆಲ್ಲ ಟೋಟಲಿ ಇದು ಏನಾಗಿದೆ ಅಂದರೆ ಇದು ಅರೌಂಡಿಂಗು 6 ಇಯರ್ಸ್ ಕಂಪ್ಲೀಟೆಡು. ಹಂಗಾಗಿ ಆದರೂ ಬೇರ್ಸು ಎಲ್ಲೆಲ್ಲಿ ಚೆನ್ನಾಗಿ ಸಿಕ್ಕಿದೆ ಆ ಥರ ಡೆವಲಪ್ ಆಗ್ತಿದೆ ನೋಡಿ. ಅದು ಬಿಟ್ಟು ಸ್ವಲ್ಪ ದೂರಲ್ಲಿ ಸ್ವಲ್ಪ ಸಣ್ಣದಿದೆ ಈ ಥರ. ಏನಕ್ಕೆ ಅಂದರೆ ಅದು ಬೇರು ಚೆನ್ನಾಗಿ ಎಲ್ಲಿ ಸಿಕ್ಕಿದೆ ಅಲ್ಲೆಲ್ಲ ಡೆವಲಪ್ ಆಗ್ತಿದೆ. ಟೋಟಲ್ ಫಾರ್ಮ್ ಕಾಣ್ತಿದೆ ನೋಡಿ. ಈ ಥರದಲ್ಲಿ ಫಾರ್ಮು ಇದೆ. ಇದು ಯಾವುದೇ ತನಕ್ಕೆ ಕಸ ತೆಗೆಸೋದು ಅದು ಏನೂ ಇರೋಲ್ಲ. ಒಟ್ಟು ಏನಂದರೆ ಓಷ್ಟು ಕಸನೇ ಕೊಡ್ತಿದ್ದ ಕಾರಣಕ್ಕೆ ಈ ತೋಟದಲ್ಲಿ ಜಸ್ಟ್ ಏನಂದರೆ 1 ಟೈಮ್ ಮಾತ್ರ ಮಲ್ಚಿಂಗ್ ಮಾಡ್ತೀವಿ. ಈ ಸೆಂಟ್ರದಲ್ಲಿ ಸಾಲು ಏನಿದೆಯಲ್ಲ ಈ ಚಾಲಿಗೆ 1 ಟೈಮ್ ಕುಂಟೆ ಆಯಿತು, ಆಮೇಲೆ ರೂಟ್ರ್ ಆಯಿತು ಹಾಕೇಸಿ ಮಲ್ಚಿಂಗ್ ಮಾಡ್ತೀವಿ. ಮಲ್ಚಿಂಗ್ ಮಾಡಿದ್ರೆ ಅಂತ ಈ ಬೇರು ಈ ಡಿಸ್ಟೆನ್ಸಲ್ಲಿ ಮಾಡಿದರೆ ಇದಷ್ಟು ಖಾಲಿ ಇರ್ತೈತೆ, ಇದೆಲ್ಲ ಬೇರೆ ಸಿಗ್ತದೆ. ಓಸ್ಟ್ ಗಿಡಾಗಿ ಜಂಪಲ್ ಗಿಡ ಕೊಟ್ಟಿದ್ದೀನಿ ತೋರಿಸಿದ್ದೀನಲ್ವ. ಈ ಸಾಲಲ್ಲಿ ನೋಡಿ, ಈ ಒಂದೇ ನಿಮಿಷ ತೋರಿಸ್ತೀನಿ ನೋಡಿ.
ಹಿಂಗೆ ಈ ಲೈನ್ದಲ್ಲಿ ನೋಡಿ, ಈ ಲೈನ್ದಲ್ಲಿ ಟೋಟಲಾಗಿ ಜಂಪಲ್ ಗಿಡ ಕಾಣ್ತಿರ್ತದೆ. ಬಾಜು ಲೈನ್ದಲ್ಲಿ ಬಂದುಬಿಟ್ಟು ಶ್ರೀಗಂಧ. ಇದು ಆ್ಯಕ್ಚುಲಿ 10x10 ಜಂಪಲ್ ಗಿಡ ಇಟ್ಟಿದ್ದೀವಿ, ಇದು ಶ್ರೀಗಂಧ ಗಿಡ. ಆನಂತರ ಅದರೊಳಗೆ ಜಂಪಲ್ ಗಿಡ 5 ಫೀಟ್ ಒಂದು 6 ಫೀಟ್ ಒಂದು ಆ ಥರ. ಏನಕ್ಕೆ ಅಂದರೆ ಬೇರು ಇಂಪಾರ್ಟೆಂಟ್ ಕೊಡಲಿಕ್ಕೆ, ಆ ಥರ ಬೇರಿಗೆ ಸಪೋರ್ಟಿಂಗ್ ಅಂತಂದು ಒಂದು ಇದು ಮಾಡಿರೋದು. ಯಾರೆಲ್ಲ ಶ್ರೀಗಂಧ ಮಾಡ್ತಿದ್ದೀರಾ, ಬೆಸ್ಟ್ ಟೈಮ್ ಅಂದರೆ ಈ ಜೂನ್ ಜುಲೈಯಲ್ಲಿ ಏನಿದೆ ಅಲ್ವಾ, ಆ ಜೂನ್ ಜುಲೈಯಲ್ಲಿ ಮಾಡಿ. ಯಾವ ಥರ ಮಾಡಬೇಕು ಏನಂತ ಹೇಳ್ತೀನಿ ನೋಡಿ. ಏನಕ್ಕೆ ಶ್ರೀಗಂಧ ಗಿಡದ್ದು ಸೈಡ್ ಬ್ರಾಂಚಸ್ ತೆಗಿಬೇಕಂದ್ರೆ, ಈ ನಾಳೆ ಬರ್ತಕ್ಕಂಥ ಗಾಳಿ ಮಳೆಗೆ ಜಾಸ್ತಿ ಇದಾಗ್ಬಾರ್ದಂದ್ರೆ ಜಸ್ಟ್ ಏನು ಮಾಡಿ, ಈ ಥರ ಕತ್ತರಿ ತೊಗೊಳ್ಳಿ, ಸ್ವಲ್ಪ ಜಸ್ಟ್ ಹಿಂಗೆ ಕಟ್ ಮಾಡಿ ನೋಡಿ, ಗಿಡ ಸೀಳಲಿಕ್ಕೆ ಚಾನ್ಸ್ ಕೊಡಬೇಡಿ. ಈ ಥರ ಕ್ಲೀನಾಗಿ ಇದಾಯಿತು ಇಲ್ಲಿವರೆಗೆ ಸ್ವಲ್ಪ ಹಿಂದಕ್ಕೆ ಟೋಟಲ್ ಏನಂದರೆ ಅರೌಂಡಿಂಗು ನಿಮ್ಮಿಂದ ಕತ್ರಿ ಈ ಥರ ಏನು ಕತ್ರಿ ಇಲ್ಲ, ಏನು ಕಟ್ ಮಾಡ್ಲಿಕ್ಕೆ ಸಿಸರ್ ಇಲ್ಲ ಅಂದರೆ ಏನು ಮಾಡಿ, ಈ ಥರ ಹಿಡ್ಕೊಂಡು ಕೇಸಿ ಈ ಥರ ಮುರ್ಕೊಂಬಿಡಿ. ಏನು ಮುರಿದ್ರೆ ಏನಾಗುತ್ತೆ, ಬಡ್ಡಿ ಗೇಟ್ ಬೀಳ್ಬಾರ್ದು. ಫಸ್ಟ್ ಆಫ್ ಆಲ್ ಈ ಬಡ್ಡಿ ಗೇಟ್ ಬಿದ್ದರೆ ಏನಾಗುತ್ತೆ, ಗಾಳಿ ಮುರಿಯೋ ಚಾನ್ಸಸ್ ಇರ್ತೈತೆ. ಅದಕ್ಕೋಸ್ಕರ ಬಿಫೋರೇ ಕಟ್ ಮಾಡ್ಕೊಂಬಿಡಿ. ಈ ಥರನೂ ಹಿಂಗೆ ಮಾಡ್ಕೊಂಡು ಕೇಸಿ ನೋಡಿ, ನಿಮ್ಮ ಕೈಲಿಂದ ಆದರೆ ಜಸ್ಟ್ ಏನಂದರೆ ಒಂದು ಗಿಡ ಏನಿಲ್ಲ 10 ಫೀಟ್ ಐತಂದರೆ 10 ಫೀಟ್ ಇದ್ದಲ್ಲಿ ಏನು ಮಾಡಿ, ಒಂದು 4 ಫೀಟು 5 ಫೀಟು, ಈ 4 to 5 ಫೀಟು ಗ್ಯಾಪ್ನೆಸ್ ಏರ್ ಪಾಸ್ ಆಗಂಗೆ, ಬಟ್ ನಾಳೆ ಮಳೆಗಳಿಗೆ ತೋಪಾಗಿ ಹಿಡ್ಕೊಂಡು ಬೀಳಾರ್ದಂಗೆ ಆ ಥರ ಚಾನ್ಸಸ್ ಆಗಲಾರ್ದಂಗೆ ಅಂದರೆ ಸೈಡ್ ಬ್ರಾಂಚಸ್ಗಳು ಕಟ್ ಮಾಡಿದ್ರೆ ಒಳ್ಳೆ ನೀಟಾಗಿ ಸ್ಟ್ರೇಟಾಗಿ ಹೋಗುತ್ತೆ. ಅದನ್ನು ಫಸ್ಟ್ ಇಂಪಾರ್ಟೆಂಟು ಅನ್ನೋದು. ಮತ್ತು ಆಮೇಲೆ ಹೇಳ್ಬೇಕಂದ್ರೆ ಇದಕ್ಕೆ ಯಾವುದೇ ಥರ ಗೊಬ್ಬರ ಎಣ್ಣೆ ಏನು ಕೊಡೋದು ಬೇಕಾಗಿಲ್ಲ. ಜಸ್ಟ್ ಅಬ್ಸರ್ವೇಷನ್ ಮಾಡಿ. ನೀವು ಒಂದು ಮರದ್ದು ನೀವು ತೋಟದಲ್ಲಿ ಹೋಗ್ತಿರ್ತೀರ, ಆ ಪ್ಲಾಂಟೇಷನ್ ಮಾಡಿ ಆದಮೇಲೆ ಅಂದರೆ ಎಲ್ಲಾದರೂ ಗಿಡ ತೂತಾಕಲಿಕ್ಕೆ ಹುಳ ಬಿದ್ದಿದೆ, ಏನು ಬಿದ್ದಿದೆ ಅಂತ ನೋಡ್ಕೋಬೇಕು. ಏನು ಬಿದ್ದರೆ ಏನಾಗುತ್ತೆ, ಇಲ್ಲೇನೋ ತೂತು ಬಿದ್ದಿತ್ತು ಹುಳ ಅಂದರೆ ಬಿದ್ದು ಫೋಟೋ ಬಿದ್ದಂಗೆ ಆಗಿರುತ್ತೆ. ಆ ಟೈಮ್ದಲ್ಲಿ ಏನು ಮಾಡಿ, ಅದಕ್ಕೊಂದಿಷ್ಟು ಪೇಸ್ಟ್ ಹಾಕೇಸಿ ಅದನ್ನ ಕ್ಲೋಸ್ ಮಾಡಿ. ಇಲ್ಲಾಂದರೆ ಯಾವುದೋ ಸ್ಪ್ರೈಲಿಂದ ಹೊಡೆದು ಕೇಸಿ ಕ್ಲೋಸ್ ಮಾಡಿ. ಇಲ್ಲಾಂದರೆ ಏನಾಗುತ್ತೆ, ಅದು ಟೋಟಲಿ ಬಡ್ಡಿ ತಿನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು 6 years ಪ್ಲಾಂಟ್ ಆದ ಕಾರಣಕ್ಕೆ ಇದಕ್ಕಿನ್ನೂ ಡ್ಯೂರೇಷನ್ ಬಂದುಬಿಟ್ಟು ಒಂದು 7 to 8 years ಬೇಕು ಇನ್ನು ಹಾರ್ವೆಸ್ಟಿಂಗ್ ಆಗ್ಬೇಕಾದ್ರೆ. ಅಷ್ಟು ಲಾಂಗ್ ಟರ್ಮು. ಜಸ್ಟ್ ನೀವೇನಂದರೆ ಪ್ರೈಸ್ ಬಗ್ಗೆ ಭಾಳ ಗೊಂದಲ ಇದೆ. ಪ್ರೈಸ್ ಅಷ್ಟಿದೆ, ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ. ಜಸ್ಟ್ ಬೆಳಲಿಕ್ಕೆ ಪ್ರಯತ್ನ ಮಾಡಿ. ಯಾವತ್ತೂ ಕಾರಣಕ್ಕೂ ಪ್ರೈಸ್ ಕಡಿಮೆ ಆಗೋದಲ್ಲ. ಇದು ಪ್ರೈಸ್ ಬಗ್ಗೆ ಭಾಳ ಮಂದಿ ಕೇಳ್ತಿದ್ರು, ಆ ಪ್ರೈಸ್ ಹಿಂಗಿದೆ, ಈ ಪ್ರೈಸ್ ಹಿಂಗಿದೆ ಅಂತಂದು. ನೀವು ಹೋಗಿದ್ದೀರಾ, ಅಲ್ಲಿ ಹೋಗಿ ಕೇಳಿದ್ದಾಯಿತು, ಮಾತಾಡಿದ್ದಾಯಿತು, ವಿಸಿಟ್ ಮಾಡಿದ್ದಾಯಿತು. ನಾವು ಹನ್ಬೋಲಿಂದ ಹೇಳ್ತಿರೋದು, ನಾವು ಆಲ್ರೆಡಿ 10 years ಶ್ರೀಗಂಧ ಬೆಳೆಗಾರ. ಎಲ್ಲ ಟೋಟಲಿ ಮಾಹಿತಿ ಕೊಡಲಿಕ್ಕೆ ಬಂದಿದ್ದೀವಿ. ಯಾರೆಲ್ಲ ಬೆಳೆಸಬೇಕು ಮಾಡಬೇಕಂಬರಿಗೆ ಜಸ್ಟ್ ಇನ್ಫಾರ್ಮೇಷನ್ನು. ನೀವೆಲ್ಲೇ ಮತ್ತು ಮಾಡಿ ನನಗೆ ಎಲ್ಲೇ ಮತ್ತು ಇದು ಕರೆಕ್ಟಾಗಿಲ್ಲ, ಪಿನ್ ಟು ಪಿನ್ 100% ಕೊಡಿ ಅಂದರೆ ನೀವು ಜಸ್ಟ್ ವಿಸಿಟ್ ಮಾಡಿ. ಮೈಸೂರು ಸ್ಟ್ಯಾಂಡಲ್ಗೆ ಹೋಗಿ ವಿಸಿಟ್ ಮಾಡಿ. ಎಷ್ಟು ವರ್ಷ ಬೆಳೆಸಬೇಕು ಏನು ಅಂತ ಹೇಳ್ತಾರೆ. ಅವರೆಲ್ಲ ಹೇಳ್ತಿರೋದು ಏನಂದರೆ ಒಂದು 20 years 25 years ಬೆಳೆಸ್ಬೇಕಂತ ಹೇಳ್ತಾರೆ. ಅದು ಎಲ್ಲಿ ಹೇಳ್ತಿದ್ದಾರೆ ಅಂದರೆ ಮಲೆನಾಡು ಭಾಗದಲ್ಲಿ ಏನಂದರೆ ವಿಪರೀತವಾಗಿ ಮಳೆ ಆಗ್ತಿರ್ತೈತೆ, ಅದಕ್ಕೆ ಓಷ್ಟು ಕೊಟ್ಟಿರ್ತಾರೆ, ಎಲ್ಲ ಇರುತ್ತೆ, ಚೆನ್ನಾಗಿ ಬೆಳಿತಿರ್ತೈತೆ, ದೊಡ್ಡ ಮರ ಆಗ್ತಿರ್ತೈತೆ. ಬಟ್ ಸ್ಟಾರ್ಟ್ ಆಗೋಲ್ಲ. ಏನಕ್ಕೆ ಆಗಲ್ಲ ಅಂದರೆ ಆ ಗಿಡಕ್ಕೆ ಟ್ರಸ್ಟೇ ಬೀಳೋದಲ್ಲ. ಈ ಥರ ಬಿಸಿಲು ನೋಡಿ, ನಮ್ಮ ಬಿಸಿಲು ವರ್ಷದ 36 ದಿನವೂ ಬಿಸಿಲು ಇರ್ತೈತೆ ನಮಗೆ. ಹಂಗಾಗಿ ಬೇಗ ಬರ್ತಕ್ಕಂಥ ತಳಿ ಅಂದರೆ ಈ ನಮ್ಮ ಭಾಗದಲ್ಲಿ ಇದನ್ನೇ ಶ್ರೀಗಂಧ ಮೊದಲು ಪೇಂಟದ್ದು 12 years ಪ್ಲಸ್. ನೀವು ಫಸ್ಟು ಪ್ರಿಪೇರೆನ್ಸ್ ಏನು ಮಾಡಬೇಕಂದ್ರೆ, ಯಾವುದೇ ಶ್ರೀಗಂಧ ಬೆಳೆ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ಒಳ್ಳೆ ನರ್ಸರಿಯಲ್ಲಿ ಹೋಗಿ ಪರ್ಚೇಸ್ ಮಾಡಿ ಫಸ್ಟ್ ಕೇಳಿ ಅವರಿಗೆ. 12 years ಪ್ಲಸ್ ಮದರ್ ಪ್ಲಾಂಟ್ ಇದ್ದರೆ ಒಳ್ಳೆ ಸಸಿ ಇರ್ತೈತೆ. ಆ ಸಸಿ ಹೆಂಗೆ ಮಾಡಿದ್ದಾರೆ ಏನು ಅದ್ರ ಬಗ್ಗೆ ಫಸ್ಟ್ ಡೀಟೇಲಾಗಿ ತಿಳ್ಕೊಂಡು ಆದಮೇಲೆ ಬೆಳೆಸಿ. ನಮ್ಮಲ್ಲಿ 15 ವರ್ಷಕ್ಕೆ 12ರಿಂದ 13 14 ವರ್ಷಕ್ಕೆ ಕಟ್ ಮಾಡಿದಾರೆ ಅಂತಕ್ಕಿದ್ದಾರೆ. ಅವರೆಲ್ಲ ಹೆಸರು ಮಾಡೋದು ಬೇಡ, ಅವಶ್ಯಕತೆ ಇಲ್ಲ. ಹಂಗೇನು ಮಾಡೋದಿದ್ರೆ ಮಾಡೋಣ, ಅಲ್ಲಿಗೆ ಒನ್ ಟೈಮ್ ವಿಸಿಟ್ ಮಾಡಿ, ನನ್ನ ಕಾಂಟ್ಯಾಕ್ಟ್ ಮಾಡಿ ವಿಸಿಟ್ ಮಾಡೋಣ, ಅವ್ರು ಎಷ್ಟು ಇನ್ಕಮ್ ಆಗಿದೆ ಏನು ಅಂತಂದು. ಜಸ್ಟ್ ನಾನು ಹೇಳ್ತಿರೋದೇನೆಂದರೆ, ಒಂದು ಗಿಡಕ್ಕೆ ಒಂದು ಮರಕ್ಕೆ 10 kg ಮಿನಿಮಮ್ ಇಟ್ಕೋಣ. 10 kg ಮ್ಯಾಕ್ಸಿಮಮ್ ಬೇಡ, 10 kg ಅದಕ್ಕಿಂತ ಜಾಸ್ತಿನೇ ಬರ್ತೈತೆ. ನಾ 10 kg ಬರ್ತಿದೆ ಅಂತ ಹೇಳ್ತೀನಲ್ಲ, 10 kgಗೆ ನೀವು 15,000 ಇಟ್ಕರಿ. 21,000 22,000 ಇದೆ, ಅದು ಬೇಡ. 15,000 10 into 15 1.5 ಲಕ್ಷ ರೂಪಾಯಿ. 1.5 ಲಕ್ಷ ರೂಪಾಯಿ ಆಗುತ್ತೆ ಒಂದು ಗಿಡಕ್ಕಂತ. ನಾನು ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತೀನಿ, ಎಕ್ಸಾಕ್ಟ್ ಪ್ರೈಸ್ ಹೇಳೋದಿಲ್ಲ ನಾನು. ಅದು ನೀವು ಹೋಗಿ ವಿಸಿಟ್ ಮಾಡಿ ಕಡೆಗೆ ತಿಳ್ಕೊಂಡು ಬೆಳೀರಿ. ಅದು ಏನಕ್ಕೆ ಅಂದರೆ ಸ್ಟಾಪ್ 15,000 ಅಂದರೆ ಒಂದು ಟೋಟಲಿ 10 kg ಅಂದರೆ ಕೂಡ ಒಂದು ಗಿಡಕ್ಕೆ 1.5 ಲಕ್ಷ ರೂಪಾಯಿ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಒಂದು ಪ್ಲಾಂಟಲ್ಲಿ 1 ಎಕರೆಯಲ್ಲಿ 1 ಎಕರೆ ಅಂದರೆ 40 ಗುಂಟೆ. ಒಂದು 40 ಗುಂಟೆಯಲ್ಲಿ ಏನಿಲ್ಲ ಅಂದರೆ 10 into 10 ಸೈಜಲ್ಲಿ ಇಟ್ಟರೆ ಅಷ್ಟು ಸೇರಿಸಿ ಎಲ್ಲ ಸೇರಿಸಿ ಬರೀ ಶ್ರೀಗಂಧ ಮರನೇ 300 ಕೊಡ್ತಿದೆ. 300 ಗಿಡ 300 into
1,50,000 ಎಷ್ಟಾಗುತ್ತೆ ನೀವೇ ಲೆಕ್ಕ ಮಾಡ್ಕೊಳ್ಳಿ. ಅದು ಬಂದಲ್ಲಿ ಯೋಚನೆ ಮಾಡಿ. ಫಸ್ಟ್ ಬೆಳೆಸಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ, ಬೆಳೀರಿ. ಯಾರು ಸಿರಿಗಂಧ ಬೆಳೀತಿದಾರೋ ಅವರೆಲ್ಲ ಬೆಳೆಸಿದ್ರೆ ಮುಂದಿನ ಬರ್ತಕ್ಕಂಥ ಫ್ಯೂಚರ್ದಲ್ಲಿ ಗೌರ್ಮೆಂಟೇ ಪರ್ಚೇಸ್ ಮಾಡ್ತೈತೆ. ಯಾವುದೇ ಥರ ಬ್ರೋಕರಿಗೆ ಕೊಡೋಕೆ ಹೋಗಬೇಡಿ. ಏನಕ್ಕೆ ಕೊಡಬಾರ್ದು ಅಂದರೆ ಅವು ಯಾರೂ ನಂಬಿಕೆಸ್ತರಿಲ್ಲ. ಈ ಶ್ರೀಗಂಧ ಗಿಡದ್ದು ಸ್ಪೆಷಲಿ ಹೇಳ್ತೀನಿ ನೋಡಿ, ಯಾರು ಬೆಳೆದಿರ್ತಾರೆ ಅವರಿಗೆಲ್ಲ ಅನುಭವ ಗೊತ್ತಿರ್ತೈತೆ ಯಾವ ಥರ ಬೆಳೆಸ್ಬೇಕು ಏನು ಅಂತಂದು. ನೋಡಿ ಈ ಥರ ಚೆನ್ನಾಗಿ ಗಿಡ ಬರಬೇಕಂದ್ರೆ ಈ ಥರ ಬೆಳೆಸ್ಬೇಕು. ಚೆನ್ನಾಗಿ ಬಂದಿದೆ ಇದು. ಯಾಕಂದರೆ ಸೈಡ್ ಬ್ರಾಂಚಸ್ಸಲ್ಲಿ ನೋಡಿ ಇಲ್ಲಿಂದ ತೆಗೆದಿದ್ದಾರೆ, ಇಲ್ಲಿಂದ ಸೈಡ್ ತೆಗೆದಿದ್ದು ಈ ಥರ ತೆಗೆದ್ರೆ ಏನಾಗುತ್ತೆ, ಈ ಥರ ಚಿಗುರು ಬರ್ತದೆ. ಜಸ್ಟ್ ಹಿಂಗಂದ್ರೆ ಹೋಗುತ್ತೆ. ಬಟ್ ಗಿಡ ನಾಳೆ ಬರಬರ್ತಾ ಏನಾಗುತ್ತೆ, ಟೋಟಲ್ ಇದೆಲ್ಲ ಕವರಾಗಿ ಒಳಗಡೆ ಕೂಡಿ ಬಿಡ್ತೈತೆ. ಈ ನೋಡಿ ಇಲ್ಲಿ ಕಟ್ ಮಾಡಿದ್ದೀವಿ ನೋಡಿ, ಕಟ್ ಮಾಡಿದ್ದು ಕಾಣ್ತಿದ್ದಲ್ವ, ಕಟ್ ಮಾಡಿದ್ದೆಲ್ಲ ಒಳಗಡೆ ಹೋಗ್ತಾ ಇರ್ತೈತೆ. ಈ ಥರ ಇನ್ನೊಂದು 4-5 ಇಯರ್ಸ್ದಲ್ಲಿ ಟೋಟಲ್ ಕವರಾಗಿ ಸ್ಕೆಚ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಶ್ರೀಗಂಧಗಳನ್ನು ಬೆಳೆಸಿದ್ದೀವಿ. ಇನ್ನೂ ಬೇರೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿಸಿ, ಮತ್ತು ಏನಾದರೂ ಬೆಳೆಯೋರಿದ್ದರೆ ಬೆಳೆಸಿ. ಈ ಥರ ಫ್ಲವರಿಂಗ್ ನೋಡಿ, ನಿಮ್ಮ ಮನೆ ಹತ್ರ ಎಲ್ಲರೂ ಬಿದ್ದು ನಾಟಿದಾಗ ಗೊತ್ತಾಗ್ತಿರ್ತೈತೆ. ಯಾರಾದರೂ ಫಾರ್ಮರ್ಸ್ ಇದ್ದರೆ ನೋಡಿ ಈ ಥರ ಹಣ್ಣುಗಳಾಗ್ತಿದೆ. ಈ ಥರ ಫ್ಲವರಿಂಗ್ ಇದ್ರದ್ದು ಆ್ಯಕ್ಚುಲಿ ಈ ಥರ ಫ್ಲವರಿಂಗ್ ಆಗುತ್ತೆ ಮಳೆಗಾಲ ಸ್ಟಾರ್ಟ್ ಆದರೆ. ಈ ಥರ ಹಣ್ಣಾಗಿರ್ತೈತೆ. ಇದನ್ನು ಶ್ರೀಗಂಧ ಗಿಡ ಅಂತಾರೆ. ಮತ್ತು ಇದಕ್ಕೆ ಬೇರೆ ಬೇರೆ ಗಂಧ ಹೇಳ್ತಿರ್ತಾರೆ, ಆ ಥರ ಏನು ಗಂಧ ಅಲ್ಲ. ಸೈಡ್ ತೆಗಿಲಿಲ್ಲ ಅಂದರೆ, ನಾವು ಕಾಳಜಿ ಮಾಡ್ಲಾರ ಸೈಡ್ ತೆಗಿಲಿಲ್ಲ ಅಂದರೆ ಈ ಥರ ಹೊಡೆದು ಈ ಥರ ಟೋಟಲಿ ಗಿಡ ಯಾವುದು ಮೇನ್ ಹೋಗಿದೆ ಯಾವುದು ಸೈಡ್ ಬಂದಿದೆ ಏನು ಗೊತ್ತಾಗಲ್ಲ. ಅದಕ್ಕೋಸ್ಕರ ಸೈಡ್ ತೆಗಿಬೇಕಂತ ಹೇಳ್ತಾರೆ. ಇದು ಒಂದೇ ಕಾರಣಕ್ಕೆ. ಸೈಡ್ ನೋಡಿ ಇಲ್ಲಿಂದ ಕೆಳಗಿಲಿಂದ ಪಂಗ್ ಹೊಡ್ಕೊಂತ ಬರ್ತಿದೆ. ಇದಕ್ಕೆ ಹೆಂಗೆ ಆಹಾರನೂ ವೇಸ್ಟ್ ಇದಲ್ವಾ, ಟೋಟಲ್ ಆಹಾರ ವೇಸ್ಟ್ ಮಾಡಿಬಿಡ್ತೈತೆ ಈ ಕೊಲ್ಲೆಗಳೆಲ್ಲ. ಸ್ಟ್ರೇಟಾಗಿ ತೆಗೆದ್ರೆ ಬಡ್ಡಿ ಹೋಗುತ್ತೆ, ಅದಕ್ಕಾಗಿ ಬಡ್ಡಿಗೆ ತೆಗಿಬೇಕಂತ ಹೇಳ್ತಿದ್ದೀನಿ. ನೋಡಿ ಸರೌಂಡಿಂಗ್ದಲ್ಲಿ ಯಾವ ಥರ ಡೆವಲಪ್ ಆಗ್ತಿದೆ ಅಂದರೆ, ಓಸ್ಟ್ ಎಲ್ಲ ಚೆನ್ನಾಗಿ ಕಟ್ಟು ಕಡೆಯಲ್ಲೆಲ್ಲ ಓಸ್ಟ್ ಚೆನ್ನಾಗಿ ಕಾಣ್ತಿದೆ. ಟೋಟಲಿ ಶ್ರೀಗಂಧ ಪ್ಲಾಂಟ್ ಹೆಂಗೆ ಕಾಣ್ತಿದೆ ಅಂದರೆ ಒಂದು ಜೂಮ್ ಆಗಿ ತೋರಿಸ್ತೀನಿ ನೋಡಿ. ಈ ಥರ ಟೋಟಲಿ ತೋಪಾದಂಗಾಗಿ ಚೆನ್ನಾಗಿ ಬಂದಿದೆ. ಸೈಡ್ ಬೆಂಚಸ್ ಎಲ್ಲ ತೆಗಿಸ್ತಿದ್ವಿ. ಈ ವಾರದಲ್ಲೆಲ್ಲ ಪ್ಲಾನಿಂಗ್ ಇದೆ ಅದು ನೋಡಿ. ಶ್ರೀಗಂಧ ಗಿಡ ಸ್ಪೆಷಲಿ ಏನಂದರೆ 10x10 ಕುಡಿಸ್ಬೇಕು. ನಿಮ್ಮಲ್ಲಿ ಆಗ್ತಿಲ್ಲ 10x10, 12x12 ಬೆಟ್ರ್. ಯಾಕಂದರೆ ದೊಡ್ಡ ಗಾಡಿ ಹೋಗ್ತಕ್ಕಂಥ ಸಾಲ ಆಗುತ್ತೆ ಇದು. ಯಾವುದೇ ಗಿಡ ಟಚ್ ಆಗೋಲ್ಲ, ಯಾವುದೂ ಪ್ರಾಬ್ಲಮ್ ಆಗೋಲ್ಲ. 12x12 ಕುಡಿಸಿ. ಸೆಂಟ್ರದಲ್ಲಿ ಒಂದು 10x10 ಶ್ರೀಗಂಧ ಒಳಗೆ ಒಂದು ಓಸ್ಟ್ ಪ್ಯಾಂಟ್ ಆಗಿ ಜಂಪಲ್ದ ನೀಡಿ, ನೀರ್ಲೆಣ್ಣು ನೀಡಿ. ನೀರ್ಲೆಣ್ಣು ಡಿಸ್ಟೆನ್ಸ್ ಭಾಳ ಇಡಬೇಕು. ಆಮೇಲೆ ನಿಮಗೆ ಸಣ್ಣ ಪುಟ್ಟ ಹಣ್ಣುಗಳು ಆಗ್ತಕ್ಕಂಥ ಗಿಡಕ್ಕಿಂತ ದೊಡ್ಡದಾಗಿರ್ಬಾರ್ದು. ನೀರ್ಲೆಣ್ಣು ಗಿಡ ಏನಾಗುತ್ತೆ ಅಂದರೆ ಸರೌಂಡಿಂಗ್ 50 ಫೀಟ್ ಹೈಟ್ ಹೋಗುತ್ತೆ, ಸರೌಂಡಿಂಗ್ 30 ಫೀಟ್ ಬೆಳಿತೈತೆ. ಒಂದಿಷ್ಟು ಗಿಡಗಳು ಡೆವಲಪ್ಮೆಂಟ್ ಮಾಡೋಕ್ಕೆ ಕೊಡಲ್ಲ ಸ್ಟಾರ್ಟಿಂಗ್ ಇಟ್ಟರೆ. ಈ ಥರ 5 ವರ್ಷ ಆಗಿಂದ ಇಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೇನು ಮಾಡಿ, ಈ ಟೈಮ್ದಲ್ಲಿ ಏನು ಮಾಡಿ, ಇದಕ್ಕೆ ಮಹಾಗನಿ ಪ್ಲಾಂಟೇಷನ್ ಮಾಡ್ಬೋದು. ಮಹಾಗನಿ ಕೂಡ ಒಳ್ಳೆ ಡಿಮ್ಯಾಂಡ್ ಇದೆ. ಎಷ್ಟೋ ಬಂದಷ್ಟು ಬರ್ತೈತೆ. ಬಟ್ ಇದಕ್ಕೇನು ನಮ್ಗೆ ಓಸ್ಟ್ ಕೊಟ್ಟಂಗೆ ಆಗುತ್ತೆ, ಪ್ಲಾಂಟೇಷನ್ ಆದಂಗೆ ಆಗುತ್ತೆ. ನೋಡಿ ಈ ಸರೌಂಡಿಂಗ್ದಲ್ಲಿ ಯಾವ ಥರ ಡೆವಲಪ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ ನನ್ನ ಮೊಬೈಲಿಂದ ನಾನೇ. ಶ್ರೀಗಂಧದ್ದು ಈ ಥರ ಡೆವಲಪ್ ಆಗಿದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೆಚ್ಚಿನ ಮುಂದಿನ ಬರ್ತಕ್ಕಂಥ ವೀಡಿಯೋಗಳಲ್ಲಿ ತೋರಿಸ್ತಿದ್ದೀನಿ. ಇನ್ನು ಬೇರೆ ಬೇರೆ ಫಾರ್ಮರ್ಗೆ, ಪ್ರಗತಿ ಫಾರ್ಮರ್ಸ್ ಏನೇ ಬೆಳೆದಿದ್ದಾರೆ, ವರ್ಷಕ್ಕೆ ಎಷ್ಟು ಇನ್ಕಮ್ ತೆಗಿತಾರೆ, ಅವರು ಯಾವ ಥರ ಮಾರ್ಕೆಟಿಂಗ್ ಮಾಡ್ತಾರೆ. ಇದು ಇಂಪಾರ್ಟೆಂಟ್ ಏನಂದರೆ, ಯಾವುದೇ ಬೆಳೆ ಬೆಳೀಲಿ ಏನೇ ಮಾಡಲಿ ಮಾರ್ಕೆಟಿಂಗ್ ಮೇನು. ಅದಕ್ಕೋಸ್ಕರ ನಾನು ಎಲ್ಲ ಫಾರ್ಮರ್ಸ್ಗೆ ಒನ್ಸ್ ವಿಸಿಟ್ ಮಾಡ್ತಿದ್ದೀನಿ. ಇವಾಗ ಜಸ್ಟ್ ತಾಲೂಕಲ್ಲಿ ಸ್ಟಾರ್ಟ್ ಆಗಿದೆ, ಮಸ್ಕಿ ತಾಲೂಕು ಮುಗಿಸಿದ್ದು ಬೇರೆ ಬೇರೆ ತಾಲೂಕುಗಳಿಗೆ ಮುಗಿಸ್ತೀನಿ. ಟೋಟಲ್ ಅರೌಂಡ್ ಡಿಸ್ಟಿಕ್ ಮುಗಿಸಿ ಬೇರೆ ಬೇರೆ ಡಿಸ್ಟಿಕ್ಕಲ್ಲಿ ಪ್ರೋಗ್ರೆಸಿವ್ ಫಾರ್ಮರ್ ಯಾರಿದ್ದಾರೆ ಅವರೆಲ್ಲ ತೊಗೊಂಡು ಫಾರ್ಮರಿಗೆ ಶೇರ್ ಮಾಡ್ಕೊತೀನಿ. ನಾನು ಆ್ಯಕ್ಚುಲಿ ಫಾರ್ಮರ್ ಆಗಿದ್ದ ಕಾರಣಕ್ಕೆ ನಾನು ಮುಂದೆ ಬರ್ತಕ್ಕಂಥ ಫ್ಯೂಚರ್ದಲ್ಲಿ ಒಂದು ಡಿಸ್ಟ್ರಿಬ್ಯೂಟ್ ನಾವೇ ಮಾಡ್ಬೇಕಂತ ಪ್ಲಾನಿಂಗ್ದಲ್ಲಿದ್ದೀವಿ. ಏನಂದರೆ ಎಲ್ಲ ಬೆಳೆದಂಥ ಫಾರ್ಮರ್ದು ನಾವೇ ಮಾರ್ಕೆಟಿಂಗ್ ಮಾಡ್ಕೊಂಡು ನಾವೇ ಹೋಲ್ಸಲಾಗಿ ಆರ್ಗ್ಯಾನಿಕ್ ಫ್ರೂಟ್ಸ್ ಎಲ್ಲ ಮಾಡ್ಬೇಕಂತ ಪ್ಲಾನಿಂಗ್ದಾಗಲಿದ್ವಿ. ನೋಡಿ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರೆಲ್ಲ ಹೊಸ ಫಾರ್ಮರ್ಸ್ ಇದ್ದೀರಾ, ಇದನ್ನು ಸ್ವಲ್ಪ ವಿಡಿಯೋ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಚೆನ್ನಾಗಿದ್ದು ವಿಡಿಯೋದಲ್ಲಿ ಒಳ್ಳೆ ತೋಟನ ತೋರ್ಸೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ. ಥ್ಯಾಂಕ್ ಯು.